ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ದಿನ ಆಚರಣೆಯನ್ನು ಇದೀಗ ತುಮಕೂರು ನಗರದ ಮರಳೂರು ದಿಣ್ಣೆಯಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದು. ಈ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರ್ತಕ್ಕಂಥ ಮೊಹರಂ ಆಚರಣೆಯನ್ನು ಮಾಡಲಾಗಿದೆ. ಮರಳೂರು ದಿಣ್ಣೆಯಲ್ಲಿ ಮೆರವಣಿಗೆ ಮೂಲಕವಾಗಿ ಮೊಹರಂ ಆಚರಿಸಿರುವಂಥದ್ದು. ತುಮಕೂರು ನಗರದ ಮರಳೂರು ದಿಣ್ಣೆಯಲ್ಲಿ ಈ ಒಂದು ಮೊಹರಂ ಆಚರಣೆಯನ್ನು ಮಾಡಲಾಗಿದೆ. 10 ದಿನಗಳ ಕಾಲ ವಿಶೇಷವಾಗಿ ಈ ಒಂದು ಮೊಹರಂ ಆಚರಣೆಯನ್ನು ಮಾಡ್ತಾರೆ. ಮೊಹರಂ ಆಚರಣೆಯ ಹಿನ್ನೆಲೆಯಲ್ಲಿ ಗಂಧದ ಮೆರವಣಿಗೆಯನ್ನು ಇದೀಗ ಮಾಡಿರುವಂತಹದ್ದು. ಸಾರ್ವಜನಿಕರ ಗಮನ ಸೆಳೆದಿದೆ ಈ ಒಂದು ಗಂಧದ ಮೆರವಣಿಗೆ. ನಾಡಿನೆಲ್ಲೆಡೆ ಸಂಭ್ರಮ ಸಡಗರದಿಂದ ಈ ಒಂದು ಮೊಹರಂ ಆಚರಣೆಯನ್ನು ಮಾಡಲಾಗ್ತಾ ಇದೆ. ನಾಡಿನೆಲ್ಲೆಡೆ ಮಳೆ ಬೆಳೆ ಉತ್ತಮವಾಗಲಿ ಅಂತ ಹೇಳಿ ಈ ಒಂದು ಮೊಹರಂ ಆಚರಣೆಯನ್ನು ಮುಸ್ಲಿಂ ಸಮುದಾಯದ ಕುಲ ಬಾಂಧವರು ಆಚರಣೆ ಮಾಡಿದ್ದಾರೆ. ಸರ್ವರಿಗೂ ನಮಸ್ಕಾರಗಳು. ಈ ದಿನ ನಮ್ಮ ಇಸ್ಲಾಂ ಧರ್ಮದ ಹೊಸ ವರ್ಷ 1448ನೇ ಹೊಸ ವರ್ಷವನ್ನು ನಾವು ಮೊಹರಂ ಹಬ್ಬವನ್ನು ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ನಮ್ಮ ಇಸ್ಲಾಂ ಧರ್ಮವನ್ನು ಮೊಹರಂ ಹಬ್ಬದಿಂದಲೇ ಆಚರಣೆವಾಗುತ್ತೆ. ಇವತ್ತು ಮರಳೂರು ದಿಣ್ಣೆಯ 4ನೇ ಕ್ರಾಸಿನ ಬಾಬಾಯನ ಗುಡಿ ಶಂಶೀರ್ ಅವರು 12ನೇ ಕ್ರಾಸಿಂದ ಮತ್ತು 4ನೇ ಕ್ರಾಸ್ವರೆಗೂ ಗಂಧದ ಮೆರವಣಿಗೆಯನ್ನು ಇವತ್ತು ಹೊಸ ವರ್ಷದ ಹೊಸ ದಿನ ಎಂದು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ವಾರ್ಡಿನ ಮರಳೂರು ದಿಣ್ಣೆಯ ಮುಖ್ಯ ರಸ್ತೆಯಿಂದ 4ನೇ ಕ್ರಾಸ್ವರೆಗೂ ಮೆರವಣಿಗೆ ಮುಖಾಂತರ ಇವತ್ತು ಸರಳವಾಗಿ ತಂದಿದ್ದೀವಿ. 10 ದಿನ ವಿಶೇಷವಾಗಿ ಕಾರ್ಯಕ್ರಮ ಇರ್ತದೆ. 1ನೇ ಕಣದಿಂದ 6ನೇ ಕಣವರೆಗೂ ಏನಿರಲ್ಲ. 6ನೇ ಕಣ, 7ನೇ ಕಣ, 8ನೇ ಕಣ, 10ನೇ ಕಣದಲ್ಲಿ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಒಂದು ಕಡೆ ಬಾಬಾಯಿನ ಜಲ್ದಿ ಮಾಡ್ತೀವಿ. ಇದು ಭಾವೈಕ್ಯತೆಯ ಹಬ್ಬ. ಇದು ಹಿಂದೂ ಮುಸ್ಲಿಮ್ಸ್ ಅವರ ಭಾವೈಕ್ಯತೆಯ ಹಬ್ಬ. ಇದು ನಾಡಿನ ಎಲ್ಲ ಕಡೆಯೂ ಕೂಡ ಸಡಗರ ಸಂಗಮದ ಹಬ್ಬ. ಇದು ಒಳ್ಳೆಯ ಮೊಹರಂ ಹಬ್ಬದಲ್ಲಿ ಎಲ್ಲರೂ ಸೇರಿ ಮಾಡುವಂಥ ಹಬ್ಬ. ಇದು ನಮ್ಮ ಇಸ್ಲಾಂ ಧರ್ಮದ ಹೊಸ ವರ್ಷನೂ ಕೂಡ ನಾವು ಇವತ್ತು ಎಲ್ಲರಿಗೂ ಕೂಡ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಆರೋಗ್ಯ, ಆಯಸ್ಸು ಮತ್ತು ಸಮೃದ್ಧಿ ತರಲಿ, ನಮ್ಮ ನಾಡಿನಲ್ಲಿ ಸುಖ, ಶಾಂತಿ ಮತ್ತು ಒಳ್ಳೆ ಮಳೆ ಬರಲಿ.